ಗೈಸ್ ಇವಾಗ ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದೈತೆ ಅಂತ ಹೇಳುವ ಸಮಯ. ಅದು ಹೆಂಗೆ ಇವತ್ತು ಮೂಡಿಲ್ಲ ಅಂದ್ಯೋ ಹಂಗೆ ಕೆಲ್ಸಕ್ಕೆ ರಜೆ ಆಗುತ್ತೆ ಕಡೆ. ಅದೇ ಗೈಸ್ ಇವಾಗ ನಾನು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ. ಆದರೆ ಇವರೇ ಆಡ್ತಾವ್ರೆ ಬಿಡ್ಸ್ ಕಟ್ಕೊಂಡು. ಒಂದು ಓವರ್ಗೆ ಜಾಸ್ತಿ ರನ್ ಯಾರು ಹೊಡೆದ್ರು ಅಂತ ಇನ್ನೂ ಯಾರು ಹುಡುಗರು ಬಂದೇ ಇಲ್ಲ. ಗೈಸ್ ನನ್ನ ತಂಗಿ ಹಿಂಗಿರೋ ಕಾರಣನೇ ನಮ್ಮವ್ವ ಗೈಸ್. ಅದನ್ನ ಮಾಡಬೇಡಿ ಇದನ್ನ ಮಾಡಬೇಡಿ ಚೋತಿ ಗೀತಿ ಅನ್ಕೊಂಡು ನಮ್ಮವ್ವ ಕಾಣ್ಬಾರ್ದಂಗೆ ಮಾಡ್ಕೊ ತಿನ್ನೋದೇ ಬೆಟರು. ಸ್ವಾಮಿ ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವೀಡಿಯೋನ ಕೆಲಸದ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸುಮಾರು ದಿವಸದಿಂದ ಒಂದು 11 ದಿವಸ 12 ದಿವಸನೇ ಹಾಕ್ಬತ್ತು ವೀಡಿಯೋ ಸ್ಟಾಪ್ ಮಾಡಿ 2 ವಾರ ಹಾಕಿ ಬಂದೈತೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸಗಳಿದ್ದು ಇನ್ನೇನು ಹೇಳೋಕ್ಕಾಗಲ್ಲ. ಇದೇ ರೀಸನ್ ಕೂಡ ಜಾಸ್ತಿ, ಯಾಕಂದರೆ ಇದೇ ರೀಸನ್ಗೆ ನಾನು ಸ್ಟಾಪ್ ಮಾಡೋದು ಕೆಲಸಗಳಿದ್ರಿಂದ. ಮತ್ತು ಇವತ್ತು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಅಭಿ ಅಂತ ಇವನು ನಿಮ್ಗೆ ಗೊತ್ತಿರ್ಬೋದು. ಇವನು ಕೆಲಸ ಮಾಡ್ತಾನೆ. ಈಗ ಬಾಕ್ಸ್ನ ವಾರ್ಡ್ರೂಮ್ನ ತೂಗಕ್ಕೆ ನಿಲ್ಲಿಸ್ಬೇಕು. ವಾರ್ಡ್ರೂಮ್ ಕೆಲಸ ಮಾಡ್ತಾಯಿದ್ದೀವಿ. ಕಬೋರ್ಡು ಇದನ್ನು ಈ ಬಾಕ್ಸ್ನ ಇವಾಗ ತೂಗಕ್ಕೆ ನಿಲ್ಲಿಸ್ಬಿಟ್ಟು ಮತ್ತು ಈ ಕಡೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಹೊಡಿಬೇಕು. ಈ ಬಾಕ್ಸ್ ಹೊಡೆದ್ಬಿಟ್ಟು ಇನ್ನೂ ಬೇಜಾನ್ ಕೆಲಸಗಳವೆ ಮಾಡಬೇಕು. ಯಾಕೋ ಇವತ್ತು ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡೋದು ಬೇಡ, ಮನೇಲಿ ಸ್ಟಾರ್ಟ್ ಮಾಡೋ ಅನ್ಕೊಂಡಿದೆ. ಆದರೆ ವೀಡಿಯೋ ಸ್ಟಾರ್ಟ್ ಮಾಡಿರೋದಕ್ಕೂ ಒಂದು ರೀಸನ್ ಐತೆ. ಆ ರೀಸನ್ನು ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗೈತೆ. ಆ ರೀಸನಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿರೋದು. ಹೇಳ್ತೀನಿ ಏನಂತ. ಮತ್ತು ಅಭಿ ಅಂತ ಏನು ನಾಷ್ಟ ಮಾಡಿದೆ ಇವತ್ತು? ಇಡ್ಲಿ. ಇವನು ಓದು ಅಂದರೆ ಅವ್ನ ಮನೇಲಿ ಓದ್ತಾನೆ ಕೆಲಸಕ್ಕೆ ಬಂದ್ಬಿಟ್ಟಿರೋದು. ಏನೇ ಅಲ್ಲ ಕಡೆ ನಿನ್ನೆಲ್ಲಿದ್ದೀರ ನಿಜನೇ ಎಷ್ಟು ಓದಿ ದಬಾ ಕೊಡ್ತಿದ್ದೆ ಅಂದರೆ ನಾನು ನೀ ಕೆಲಸಕ್ಕೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದೆ. ಓದು ಏನು ಅದ್ರ ಕಷ್ಟ ಗೊತ್ತಾಯ್ತು. ಓದು ಕಷ್ಟ ಇಲ್ದೇ ಯಾವುದಿದಾವ ಮರೆ ಎಲ್ಲ ಕಷ್ಟನೇ ಕಣೆ. ಈಗ ಈ ಬಾಕ್ಸ್ ತಗೋಕ್ ನಿಲ್ಸೋದು ಕಷ್ಟನೇ. ಕಷ್ಟ ಯಾವುದಿರಲ್ಲ. ಕಷ್ಟ ಇಲ್ಲ, ಇದು ಆರಾಮಾಗಿ ನಿಲ್ಲಿಸ್ತೀನಿ. ಹಾಂ, ಆರಾಮಾಗಿ ನಿಲ್ಲಿಸ್ತೀನಿ. ಏನ ಆರಾಮಾಗಿ ಫಿಟ್ ಮಾಡ್ತೀನಿ. ಇದಾ ಆರಾಮಾಗಿ ಹಂಗೆ ಆರಾಮಾಗಿ ಓದ್ಬೋದಲ್ಲ. ಆಮೇಲೆ ಓದ್ಬಿಟ್ಟು ಏನು ಮಾಡಿದೆ? ಓದ್ಬಿಟ್ಟು ಡಾಕ್ಟರ್ ಇಂಜಿನಿಯರ್ ಆಗೋದು. ಎಷ್ಟು ಚೆನ್ನಾಗಿರೋ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿಲ್ಲ ಅಂದರೆ ದೇಶದಲ್ಲಿ ಆಗೇ ಇಲ್ವಾ? ಅದೆಲ್ಲ ನಿಮ್ಮೂರಲ್ಲಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೇಲಿ ಕಮಿಟ್ಮೆಂಟ್ ಕಮ್ಮಿ ಕಣಪ್ಪ. ನಿನಗೆ ಜವಾಬ್ದಾರಿ ಕಮ್ಮಿ, ನಮ್ಗಾರ ಜವಾಬ್ದಾರಿ ಜಾಸ್ತಿ. ನೀ ಆರಾಮಾಗಿ ಡಾಕ್ಟ್ರ್ ಆಗ್ಬೋದಾಯ್ತಪ್ಪ. ನೆನಪಾಗಲ್ಲ ನಿಮ್ಮ ಮಕ್ಕಳಲ್ಲಿ ಡಾಕ್ಟ್ರ್ ಆಗೋ ಗುಣ ಎದ್ದು ಕಾಣ್ತದ ಕಣೆ. ನಿಜಲ್ವೇ? ಆ ತೇಜಸ್ ಹೊಳಿತದ. ಡಾಕ್ಟ್ರ್ ಆಗಿದ್ರೆ ಹಂಗೆ ಮಣ್ಣಳ್ಳಿಲಿ ಒಂದು ಸಾಪ್ ಮಡಿಕಂದು ಎಲ್ಲರಿಗೂ ಚುಚ್ಬೋದಾಯ್ತಾ? ಇಂಗ್ಲೀಷಲ್ಲಿ ಮಾಡ್ಬೋದಾಯ್ತಾ? ಎಲ್ಲರಿಗೂ ಇಂಗ್ಲೀಷಲ್ಲಿ ಮಾಡ್ಬೋದಾಯ್ತಾ? ಇಂಜೆಕ್ಷನು ಹಾಂ, ಎಲ್ಲ ಓದೋ ಗಂಟೆ ಕಷ್ಟನಾ? ಹಾಂ ಗೈಸ್, ಮತ್ತು ನಾನು ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿರೋ ರೀಸನ್ನು ಏನು ಖುಷಿ ಆಗೈತೆ ಅನ್ನೋದು ಹೇಳ್ಬಿಡ್ತೀನಿ. ಅದು ಏನು ರೀಸನ್ನು ಅಂದರೆ ನನಗೆ ಯೂಟ್ಯೂಬಲ್ಲಿ ಅಮೌಂಟ್ ಬಂದೈತೆ. ಅದು ಎಷ್ಟು ಬಂದೈತೆ ಅಂತ ಲಾಸ್ಟಲ್ಲಿ ಇಡ್ತೀನಿ. ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬಲ್ಲಿ ದುಡ್ಡು ಬರ್ತಕ್ಕಲ್ಲ ಬಿ ಎಷ್ಟು ಅದು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಹಾಂ ಚೆನ್ನಾಗಿರುತ್ತೀಯ. ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಅಂದರೆ ಈ ಗುಣನೇ ಕಡೆ ನನಗೆ ಇಷ್ಟ ಆಗೋದು. ನಿನ್ನಲ್ಲಿ ಈ ಥರ ಅನಿಸ್ತಿಲ್ಲ, ಅದೇ ಇಷ್ಟ ಆಗೋದು ಗೈಸ್. ಮತ್ತು ಇವತ್ತು ಸಾಯಂಕಾಲ ಸಂಜೆ ಫುಲ್ಲು ಮತ್ತು ನಮ್ಮ ಮನೆಯವ್ರಿಗೆ ಇನ್ನೂ ತಿಳಿಸಿಲ್ಲ ಯೂಟ್ಯೂಬಲ್ಲಿ ದುಡ್ಡು ಬಂದಿರೋದನ್ನ. ಅವ್ರಿಗೂ ತಿಳಿಸ್ತೀನಿ. ಮತ್ತು ಕರೆಂಟ್ ಹೋಗ್ಬಿಟ್ಟೈತೆ. ನಮ್ಮ ಅಬ್ಬಿ ಕರೆಂಟ್ಗೆ ಹೊಡೆದು ಕಳಿಸ್ಬಿಟ್ಟವನೇ. ಯಾಕೆ ಇಂಥ ಕೆಲಸ ಮಾಡಿದೆ? ಏನಿದು ಗೈಸ್, ಇವತ್ತು ಇವ್ನಿಗೆ ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ. ಹೇಳ್ಕೊಬೇಕು ಅಂದ್ರೆ ಏನೇ ಅಲ್ಲ, ಅವಾಗ ಬೆಳಿಗ್ಗೆನೇ ಹೇಳ್ಬಿಟ್ಟು ಚಿರುಗ ರಜೆ ಹಾಕ್ಬಿಡ್ತಾನೆ ನೀನು. ನಿನ್ನ ಯಾವಾಗ ಈ ಕೆಲಸದ ಮೂಡಿಲ್ದೇ ಕೆಲ್ಸಕ್ಕೆ ಬಂದಿದೆ ಅವಾಗಲೇ ಕರೆಂಟ್ ಹೋಯ್ತು. ಅದು ಎಲ್ಲ ಹಾಳು ಮಾಡ್ತಿರೋನೆ ನೀನು ಕಣೆ. ಇಲ್ಲಿ ಕರೆಂಟ್ ಹೋಯ್ತು. ನಾವೇನು ಚಿರು ಫೋನ್ ಮಾಡಿ ಹೇಳು. ಫೋನ್ ಮಾಡ್ಬಿಡು, ಚಿರು ಇಲ್ಲಿ ಕರೆಂಟ್ ಹೋಗೋದ, ನನಗೆ ಕೆಲಸ ಮಾಡೋಕ್ಕೂ ಮೂಡಿಲ್ಲ, ನಾನು ಇವತ್ತು ರಜೆ ಹಾಕ್ತೀನಿ ಏನು. ಸರಿಯಾ? ನರಿ ತರ್ಕೆಗ ಈ ಮಳೆಯಲ್ಲಿ ತಾರ್ಕೆಗೆ ಹೋಗೋದು ಚಂದ, ಅಲ್ಲ ನೆನ್ಕೊ ಹೋಗೋದು ಕಷ್ಟ. ಹಂಗೋ ಮಳೆ ಹಾಂ ಮಳೆ ನಿಂತ್ಕೊಲ್ಲ. ಅವ್ನು ಚಿರು ಫೋನ್ ಮಾಡಿ ಹೇಳ್ಬೇಕು ಕಣೆ. ಹೇಳ್ದೇನೆ ರಜೆ ಹಾಕೋಕ್ಕಾಗಲ್ಲ ಕೆಲ್ಸಕ್ಕೆ. ಕರೆಂಟ್ ಬರಲಿಲ್ಲ ಅಂದ್ರೆ ಹೋಗಂತ. ಕರೆಂಟ್ ಬರಲಿಲ್ಲ ಅಂದರೆ ತಾರ್ಕೆಗೆ ಹೋಗೋಂಥವನೇ. ತಾರ್ಕೆಗೆ ಈಗ ಮಳೆ ಆಲ್ರೆಡಿ ಮಳೆ ಹನಿ ಆಗ್ತೈತೆ ಹೊರಗಡೆ. ತಾರ್ಕೆಗೆ ಹೋಗೋಂಥವನೇ. ಕರೆಂಟ್ ಬೇರೆ ಹೊಂಟೋಗ್ಬಿಟ್ಟೈತೆ. 10:47 ಹೋಗೋದೆ. ಹನಿ ಆಗ್ತೈತೆ.
ವೀಡಿಯೋ ಕಾಣ್ತಿಲ್ಲ ಅಷ್ಟೇ. 10:30 ಹೋದರೆ ಒಂದೊಂದು ಟೈಮ್ ಕರೆಂಟೇ ಬರೋಲ್ಲ, ಅದೇನೋ ಅನ್ನೋದು ಗೊತ್ತಿಲ್ಲ, ನೋಡ್ಬೇಕು ಕರೆಂಟ್ ಬರ್ತದೋ ಬರೋಲ್ಲ ಅಂತ. ಬಂದರೆ ಕೆಲಸ ಮಾಡೋದು. ಇವನು ಮೂಡಿಲ್ಲ, ಅಭಿಗೆ ಅದೇನೋ ಮೂಡಿಲ್ಲ ಅಣ್ಣ ಅವಾಗಲೇ. ಬೈಕ್ ರೈಡಿಂಗ್ ಆಗತ್ತವನೇ. RCB ಕಪ್ ಹೊಡ್ಬಿಡ್ತೀವಿ ಈ ಸರಿ. ಆದ್ರೆ ಈಜೆ ಗೆದ್ಕೊಬಿಟ್ರು ಕಣೆ ಕಪ್ಪ, ಈಜೆ ಈ ಸರಿ ಈಜೆ ಗೆದ್ಕೊಬಿಟ್ರು. ಹೋದ್ ಸಾರಿ ಹೋಗ್ರೆ ಟಪ್ಪಿತ್ತು, ಕಮ್ಮಿ ರನ್ ನೋಡಿದ್ರು ಬೌಲಿಂಗ್ ಚೆನ್ನಾಗಿ ಆಡಿಸಿ ಗೆದ್ರು. ಈ ಸಾರಿ ಅವ್ರು ಬೇರೆಯವ್ರು ಹೊಡೆದಿದ್ದೆ ಕಮ್ಮಿ ರನ್ನು. 157. ಕೊಹ್ಲಿ ಚೆನ್ನಾಗಿ ಆಡೋದು. ಕೊಹ್ಲಿ ಸಖತ್ತಾಗಿ ಆಡ್ತಾವೆ. ವಿರಾಟ್ ಕೊಹ್ಲಿ ಅವರೆಲ್ಲ. ವೆಂಕಟೇಶ್ ಅಯ್ಯರು ಒಳ್ಳೆ ಸಖತ್ತಾಗಿ ಆಟ ಆಡ್ದ. ವೆಂಕಟೇಶ್ ಹೊಡೆದ. ವೆಂಕಟೇಶ್ ಅಯ್ಯರು ಕಾಲು ಏಟಾಗಿತ್ತು. ಏನು ಕಾಲು ಏಟಾಗಿತ್ತು? ಬ್ಯಾಟಿಂಗ್ ನೋಡಿದ್ವ ನೀನು? ಬ್ಯಾಟಿಂಗಾ? ಇಲ್ಲ, ನಾನು ಇದು ಗೂಗಲಲ್ಲಿ ನೋಡ್ಕೊತಿದ್ದೆ ಕ್ರಿಕ್ಸಲ್ಲಿ. ಹೋಗ್ತಿದ್ದೀವಿ. ನಮ್ಮ ಅಭಿ ಆಸೆ ಅಂತಲೇ ಆಯಿತು. ಅವನ ಆಸೆ ಪಟ್ಟಿದ್ದು ಇವತ್ತು ಕೆಲಸ ಮಾಡ್ಬಾರ್ದು ಅಂತ. ಮೂಡಿಲ್ಲ ಹಾಂ ಚಿಲ್ಲ, ಅದೇನು ಚಿಲ್ಲಪ್ಪ. ನೆನ್ನೆ ಹೋಗಿ ಚಿಕ್ಕಮ್ಮಬೆಟ್ಟಕ್ಕೆ ಹೋಗಿ ಚೆಂದಾಗಿ ನಾಟಿ ಕೋಳಿ ಹೊಡ್ಕೊಂಬಂದಿದೆ ಕೆಲಸ ಮಾಡೋಕೆ. ಅದಕ್ಕೆ ಮೂಡು ಹೊಂಟೋಗ್ಬಿಡೈತೆ ನಿನಗೆ. ಹಾಂ ಏನು ಮಾಡ್ದೆ? ಇವತ್ತು ಎಲ್ಲಿಗೆ ಹೋಗೋ? ತಾರ್ಕಾಗಿ ಮಳೆ ಕಣೆ. ಇಲ್ಲೊಂದು ಹೋಗೋದಾಯ್ತು, ನೆನ್ಕೋಗ್ಬೇಕಾಯ್ತ. ಚಾಮುಂಡಿ ಬೆಟ್ಟಕ್ಕೆ ಸ್ನಾನ ಮಾಡ್ಕೋಬೇಕಾಯ್ತ. ಇಸ್ಕೊಂಡು ನೋಡುವ ಈಗ ಬಾಕ್ಲು ಹಾಕ್ಬಿಟ್ಟಿರ್ತಾರ. 11:30 12 ಗಂಟೆಗೆ ಬಾಕ್ಲು. ಸ್ನಾನ ಮಾಡ್ಕೊ ಹೋಗ್ಬೇಕಲ್ಲ, ಅದಂದ್ರೆ ಸ್ನಾನ ಮಾಡೋ ಗಂಟೆ ಲೇಟ್ ಆಗೋಯ್ತ. ಮನೇಲಿ ಸುಮಾರು ಕೆಲಸಗಳವ, ಅದನ್ನ ನೋಡ್ತೀನಿ ನೋಡಿ. ಗೈಸ್, ಮನೆ ಹತ್ರ ಬಂದರೆ ನಮ್ಮವ್ವ ಆಸ್ಪತ್ರೆಗೆ ಹೋಗಿದ್ದು ಬರೋ ನಡಿ ಅಂತ ಕರ್ಕೊಯ್ತೈತೆ. ಮಳೆಯಲ್ಲಿ ನೆನ್ಕೊಂಬಂದೆ. ಇವಾಗ ಯಾಕೋ ಬಿಸಿಲು ಬಂದ್ಬಿಟ್ಟೈತೆ, ಪರವಾಗಿಲ್ಲ. ಮಳೆ ಬರೋಕ್ಕಾಗಲ್ಲ ಅಂತಿದೆ ನಮ್ಮವ್ವಂಗ. ನಡಿ ಅಂತ ಕರ್ಕೊಯ್ತೈತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅವ್ರಿಗೆ ಹೋಯ್ತಾ ಇರ್ಬೇಕು, ಚುಚ್ಚಿಸ್ತಾ ಇರ್ಬೇಕು ನಮ್ಮವ್ವ. ಅದೇನಾರು ಇಂಗ್ಲೀಷನ್ನು ಚುಚ್ಚಿಸ್ತೇವ ನೀನು? ಇಂಗ್ಲೀಷನ್ನೇ ಚುಚ್ಚಿಲ್ಲ, ಆ ಪಾಟಿಗೆ ಚುಚ್ಚಿಸ್ಕೊಂಡು ಅದೇನಾಗಬೇಕು ಅನ್ಕೊಂಡಿದ್ದೆ. ನನ್ನ ತಂಗಿ ನೋಡಿ ಮನಿಕೊಬಿಟ್ಟೋಳೆ. ಇವಳು ಬಿಸಿಲು ಟೈಮಲ್ಲೇ ರಗ್ಗೋಸ್ಕೊಂಡ್ ಮನಿಕೊಳ್ಳೋಳು. ಇನ್ನು ಇವಾಗ ಮುಂಗಾರು ಸ್ಟಾರ್ಟ್ ಆಗೈತೆ, ಮುಂಗಾರು ಮಳೆ. ಈ ಟೈಮಲ್ಲಿ ಅಂತೂ ಅಲ್ಲಿ ಟೋಪಿ ಹಾಕೊಂಡು ಮನಿಗಳು. ನಮ್ಮ ಇವನಿದ್ದ, ನಮ್ಮ ಶ್ವೇತಾ ಮತ್ತು ಶ್ವೇತನ ಮಗ ಇದ್ದ. ಅದರಿಂದ ಮನಿಕತ್ತಿರ್ಲಿಲ್ಲ ಅವಳು. ಈಗ ಅವ್ರು ಹೊಂಟೋದ್ರು, ಅದಕ್ಕೆ ಮನೆಗಳು. ರಿಕಾರ್ಡ್ಗಳ ವಾ, ನೀ ರಿಕಾರ್ಡ್ಗಳು ತುಂಬಿಸಿದ್ರ ಅವಳಿಗೆ ಕಿವಿ ಕೇಳಿಸದ್ದ? ಯಾ ಪಿಕ್ಚರ? ಬಾ, ಟಿವಿ ಹಾಕಿಸ್ಬಿಟ್ರ ಆಯ್ತು. ಇಲ್ಲಿಗೆ ಹಾಕಿಸ್ಬಿಟ್ರ ಅದ್ರಲ್ಲಿ ಏನು ಕಾಣೋದೇ ಇಲ್ಲ. ಕಣ 500 ರೂಪಾಯಿ ಬೇಕು ತುಂಬಿಸಕ. ನೋಡಿ, ನಿಂಗೇನು ಗೊತ್ತು? 30 ರೂಪಾಯಿ ಅಂತ. 30 ರೂಪಾಯಿ ಚಿಪ್ಪು ರಿಕಾರ್ಡ್ ಹಾಕಿಸ್ಕೊಳ್ತೀರು ನೋಡಿ. ಇಟ್ಕೊಂಡ್ ತಗೊಳಗಂಟ ಮೊಬೈಲ್ ತೆಗೆದುಕೊಡ್ತೀನಿ ಸರ್. ಗೈಸ್ ನೋಡಿ, ಮೊಬೈಲ್ ತಗೊಟ್ಟದಂತ ನಮ್ಮ 5,000 ರೂಪಾಯಿಗ. 5,000 ರೂಪಾಯಿ ಮೊಬೈಲ್ ತಗೊಟ್ಬಿಡು. 5 ದಿವಸಕ್ಕೆ ತೀರ್ಸ್ಬಿಡ್ಲಿ. 5 ದಿವಸ ಬರ್ಸಲ್ವೇನೋ. 5,000 ರೂಪಾಯಿ ತಗೊಟ್ಬಿಟ್ರ. ತೀರ್ಸಲ್ಲ ಬಿಡ್ರಪ್ಪ. ಮಕ್ಳು ಎಲ್ಲ ಚೆನ್ನಾಗಿ ಮಡಿಕತ್ತಿದ್ರಿ ನೀವು, ನಾನು ನೋಡಿಲ್ವಾ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ನಮ್ಮ ತಾಯಿ ಒಳಗಡೆ ಹೋಯ್ತವ್ರೆ. ನಾನು ಒಳಗಡೆ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ. ತೋರ್ಸ್ಕೊಬರ್ತಾರೆ. ಏನೂ ಇಲ್ಲ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ತೋರ್ಸ್ಕೊಬರ್ತಾರೆ ಒಳಗೆ ಹೋಗಿ. ಪರಿಚಯ ಡಾಕ್ಟ್ರಿಗ ಏನು ಹೇಳಿದ್ರು? ಇಂಜೆಕ್ಷನ್ ಮಾಡ್ರ? ಏನಂತ ಹೇಳಿದೆ ಡಾಕ್ಟ್ರಿಗೆ ನೀನು? ಅದಕ್ಕೂ ಹಂಗೆ ಮೈಕೈ ನೋವು ಬಂದು ಏನು? ಓಹ್ ಸಂತು, ಇಲ್ಲೇ ಬಂದಿದೆ. ನೀ ಏನಕ್ಕೆ ಬಂದಿದೆ? ಗಾಡಿ ಬಿದ್ಬಿಟ್ಟು ಕಾಲು ಇಟ್ಬಿಟ್ಟಿದ್ದ. ಓ ಅದಕ್ಕ ಹಂಗೆ ಫ್ಯಾಕ್ಟ್ರಿಯಿಂದ ಬರ್ಬೇಕಾರೆ ನಮ್ಮ ಹುಡುಗ ಓಡಿಸ್ತಿದ್ದ ಗಾಡಿಯ. ಗೈಸ್, ನನ್ನ ತಂಗಿ ನೋಡಿ ಎಲ್ಲ ಬಟ್ಟ ನಮ್ಮ ತಾಯಿ ಸೀರೆ ಎಲ್ಲನೂ ಎತ್ಕೊಂಡು ಮಡ್ಸಾಕ್ತಾವಳೆ. ಅದೇನು ಒಳ್ಳೆ ಬುದ್ಧಿ ಬಂದೈತೋ ಗೊತ್ತಿಲ್ಲ. ಇವತ್ತು ಕೆಲಸನೇ ಮಾಡಿರ್ನಿಲ್ಲ ಇವಳು. ನಮ್ಮ ಶ್ವೇತಾಕನ ಮಗನಿಲ್ಲ, ಅವ್ನ ಎತ್ಕೊಂಡು ಈ ಕಡೆ ನಮ್ಮ ಮನೇಲಿ ಇರ್ತಾನಿಲ್ಲ. ಅವನು ಈಗ ಊರಿಗೆ ಬಂದಲ್ಲ, ಅದಕ್ಕೆ ಇವಾಗ ಇಲ್ಲಿ ಮನೇಲೇ ಅವಳೆ. ಸಾಯಂಕಾಲ ಆದರೆ ನಮ್ಮ ಅಮ್ಮವ್ರ ಮನೆಗೆ ಹೋಯ್ತಾಳೆ. ಅದೇನು ಕಾರಣ ಇವತ್ತು ಸೀರೆ ಎಲ್ಲ ಮಡ್ಸಾಕ್ತಾಳೆ. ಮತ್ತು ನನ್ನ ತಂಗಿಗೆ ಕುಕ್ಕಿಂಗ್ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡೆ, ಆದರೆ ಆಯ್ತಾನೆ ಇಲ್ಲ. ಇವತ್ತು ಏನಾರು ಒಂದು ಕುಕ್ಕಿಂಗ್ ಮಾಡಲೇಬೇಕು. ನಮ್ಮ ಮನೇಲಿ ಮೋಸ್ಟ್ಲಿ ನಮ್ಮವ್ವ ಏನಪ್ಪ ಸೊಪ್ಪು ತಗೊಂಬಂದೈತೆ.
ಸೊಪ್ಪು ಬಾಂಡಿನ ಮಡಗೈತೆ. ಇದು ಸಾರು ಮಾಡ್ತದೇನೋ, ಸೊಪ್ಪು ಸಾರು. ಏನೋ ಏನವ 4 ಗಂಟೆ ಆಯ್ತಂದಿಲ್ಲ ಪ್ರಸಂತ. 4 ಗಂಟೆ 4 ಗಂಟೆ ಆಯ್ತಂದಿಲ್ಲ. ಹ್ಞೂ 4 ಗಂಟೆನೇ ಆಗಿರೋದು. ಎಲ್ಲಾಗಿದ್ದು ಅಲ್ಲಿ ಎಷ್ಟಾಗಿದ್ದು ಅಲ್ಲಿ? ಎಷ್ಟಾಗಿದ್ದು ಹೇಳು ಮತ್ತೆ? 3 ಗಂಟೆ 15 ನಿಮಿಷನೇನ ಅಂದ್ರೆ 3 ಗಂಟೆ 15 ನಿಮಿಷ ಆಗಿದ್ದ. ನೀನು ಬೆಳಗ್ಗೆ ಟೈಮು ಇನ್ನೂ 9 ಗಂಟೆ ಆಗಿಲ್ಲ ಅಂದ್ರೂ 9 ಗಂಟೆ ಆಗೋಯ್ತು ಎದಳು, 9 ಗಂಟೆ ಆಗೋಯ್ತು ಅಂದ್ರೆ ಎದಳು ಅಂತಿದ್ದಿಲ್ಲ. ಅದಕ್ಕೆ ನಾನು 3 ಗಂಟೆ ಆಗಿದೆ 4 ಗಂಟೆ ಆಗದ ಅಂದು. ಮತ್ತು ಯೂಟ್ಯೂಬಲ್ಲಿ ದುಡ್ಡು ಬತ್ತಕವ ಹಾಂ ನಿಜವಲ್ವೇ? ಹಾಂ ನಿಜವಲ್ಕವ ಸುಳ್ಳಾಗಣ ಭಗವಾನ್ ಸಾಕ್ಷನ್ಗೂ ದುಡ್ಡು ಬತ್ತು. ಹಾಂ ಎಷ್ಟು ಬತ್ತು ಅಂತ ವಿಡಿಯೋದಲ್ಲಿ ಹೇಳಂಗಿಲ್ಲ, ಅದನ್ನು ರಿವೀಲ್ ಮಾಡ್ಕೊಳಂಗಿಲ್ಲ. ಇಷ್ಟೇ ಬತ್ತು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಮತ್ತು ಏನೋ ಹೇಳ್ತಿದ್ದಿಲ್ಲ, ಏನು ಅದರಲ್ಲಿ 10 ರೂಪಾಯಿ ದುಡ್ಡು ಬಂದಿಲ್ಲ, 10 ರೂಪಾಯಿ ದುಡ್ಡು ಬಂದಿಲ್ಲ ಅಂತ. ಇವಾಗ ಏನು ಹೇಳ? ಬರಲಿ ಬರಲಿ ಬಂದದ ಬರಲಿ ಅದಕ್ಕೆ ಬರಲಿ ಏನು ಹೇಳ್ತಿದ್ದಿಲ್ಲಪ್ಪ. ಅದರಲ್ಲಿ 50 ಹಾಂ ಅದರಲ್ಲಿ 51 ರೂಪಾಯಿ ಕೊಟ್ಬಿಡು ಯಾಕ? ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ಅದರಲ್ಲಿ 51 ರೂಪಾಯಿ ಕೊಡ್ಬೇಕಾ? ಅದರಲ್ಲಿ ಅಲ್ಲಿಗೆ 51 ಅಲ್ಲಿಗೆ 51 ಯಾರಿಗೆ ಯಾವ ದೇವ್ರಿಗೆ ಅರ್ಸ್ಕೊಂಡಿದ್ಯವ ಹಂಗಾರ ನೀನು? ಮಳೆದಮ್ಮಂಗೂ ಅಲ್ಲಿಗೆ ಅಪ್ಪನಿಗೆ ಮಳೆದವಂಗು ಅಮ್ಮಂಗು? ಅಪ್ಪನಿಗೆ ಹಾಂ ನಿಜವಾಗ್ಲೂ ಬಂದಿತ್ತಪ್ಪ. ಹಿಂಕೋ ಬಂದದಕ್ಕವ ಸುಳ್ಳು ಯಾಕೋ ಹೇಳಿ ನಾನು ನಿಂಗ. ಇದು ಏನು ಬೈತಿದ್ದಿಲ್ಲ 3 ವರ್ಷ ಆದ್ರೂ 10 ರೂಪಾಯಿ ಬಂದಿಲ್ಲ, ಬರೋದು ಇಲ್ಲ, ಹಂಗ ಹಿಂಗ ಅಂತ. ಈಗೇನು ಹೇಳ ಇನ್ಕಮ್ ಬಂದಿರೋದು ಯೂಟ್ಯೂಬಲ್ಲಿ? ಎಲ್ಲಿ ಎಲ್ಲಿ ಅನ್ನೋದು ಅದು ಫೋನ್ಪೇಲಿ ಇರೋದು, ಫೋನ್ಪೇಗೆ ಬಂದದ. ಈ ಫೋನ್ ಪೇಗ ಹಾಂ ತಗೊಳ್ಳೋದು ಡ್ರೈವ್ ಮಾಡ್ಕೊಳ್ಳೋದು. ಯಾರಿಗಾರು ದುಡ್ಡು ಹಾಕಿದ್ರೆ ಕೊಡ್ತಾರೆ ದುಡ್ಡನ್ನ. ಬರ್ರಿ ಸುಮ್ಮರು. ಯಾವತ್ತು ಒಂದು ನಂಬಿಕೆ ಇಟ್ಕೋಬೇಕವ, ಆಮೇಲೆ ತಾಳ್ಮೆ ತಗೋಬೇಕು. ತಾಳ್ಮೆ ಇದ್ರೆ ಎಲ್ಲ ಅದಕ್ಕದೇ ಆಯ್ತದ. ಏನು ಒಂದೇ ಸಾರಿ ಇದಾಗ್ಬಿಡೋಕ್ಕಾಗಲ್ಲ. ಗೆಲ್ಲಿಂಗ ಗೆಲ್ಲಿ ಎತ್ಕೊಂಡೆ ಎನ್ನ ಎನ್ನ ಕೋಳಿಗರಿ ಕೋಳಿಗರಿ ನಾಯಿ ಎತ್ಕೊಂಬಂದಿದ್ದನ? ಕೋಳಿಗರಿ ಅದೆಲ್ಲ ನೀನು ಎತ್ಕೊಂಬಂದ್ಬಿಟ್ಟು ಬಿದ್ದಿದ್ದು ಏನಕ್ಕೆ ಹತ್ರ ತಿಳಿದಿದ್ದೀವ? ಕಿವಿ ಕಡ್ತ ಕಿವಿ ಕಡ್ತ? ಕಿವಿ ಕಡ್ತ ಅಂತಕ್ಕಲ್ಲ. ಅಯ್ಯೋ ನಿಮ್ಗೆ ಅದು ಎಷ್ಟು ರೋಗಗಳು ಇರೋ ರೋಗಗಳೆಲ್ಲ ನಿನಗೆ ಬಂದವೇನೋ ಗಣೆ. ನೋಡಿರಿ ನಿನ್ನ ಮಗಳು ಯಾವ ಥರ ಬಟ್ಟೆ ಬಿಡ್ಸಾಕ್ತಾವಳ. ಇವತ್ತು ಯಾವ ದೇವರು ಯಾವ ಜ್ಞಾನ ಕೊಡ್ತಾಗಣಿ, ಬಟ್ಟೆ ಮಾಡ್ಸಾಕ್ತಾಳ. ಕೆಲಸ ಮಾಡ್ತಾಳವ. ಅವ ಹೆಣ್ಗೆ ಅಡ್ಗೆ ಕಲಿಸ್ಬೇಕು. ಅಡುಗೆ ಮಾಡ್ತಾಳೆ. ಅವ ಹೆಣ್ಗೆ ಅಡುಗೆ ಗಿಡ್ಗೆ ಹೇಳ್ಕೊಡೋದು ಬಿಟ್ಟು ಇದು ಹೇಳೋದು ಏನಪ್ಪ, ಫೋನ್ ತಗೊಡ್ಬೇಕು, ಫೋನ್ಗೆ ಇದು ತುಂಬಿಸ್ಕೊಡ್ಬೇಕು ಫಿಲಮ್ಮ ಅನ್ನೋದು. ಈ ಪಾಠ ಕೆಲಸಗಳು ಬಿದ್ದಿರ್ತಾವ ಮನೇಲಿ, ಇಂಥವೆಲ್ಲ ಕೆಲಸ ಮಾಡಿಸೋದ್ಬಿಟ್ಟು ಫೋನ್ ತಗೊಡ್ಬೇಕು ಅನ್ನೋದು. ಹಾಂ ಗೈಸ್, ಮತ್ತೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ಸ್ವಲ್ಪ ಟೈಮ್ ಕೊಡಿ, ವಿಡಿಯೋನ ಹಂಗೆ ನೋಡ್ತಾ ಇರಿ. ಅಡುಗೆ ಮಾಡ್ದೇವ? ಅನ್ನ ಸಾಂಬಾರು ಅನ್ನ ಸರು ಯಾವ ಸರಿಯಾ? ಬೆಳಕ ಬೆಳಕ ಸರು ಚಿಕನ್ ತಂದು ಮಾಡ್ಕೊಳವ? ಯಾಕ? ಬೇಡ ವಾ ಚಿಕನ್ ತಂದು ಮಾಡ್ಕೊಳ ಇರು ಸುಮ್ಮನೆ. ಚಿಕನ ಇವತ್ತು ಯಾವುದೋ ಗೊತ್ತಾ? ಇವತ್ತು ಚೌತಿ. ಇವತ್ತು ಚೋತಿ ಆದ್ರೆ ಏನ? ಗಣಪತಿದು ಅಪ್ಪನ ಹಾರ ಇವತ್ತು. ಪ್ರತಿದಿನ ಪ್ರತಿ ಒಂದು ದೇವ್ರದಿರುತ್ತ ಅಂದ್ಬಿಟ್ಟು ತಿನ್ನೋದೇ ಬಿಟ್ಬಿಡೋಂದ್ರ. ನಿಮ್ಮ ಮನೇಲಿ ನಿಮ್ಮ ಅಮ್ದಿರಿ ಹಿಂಗೇನಾ ಅಂತ ನಂಗೆ ಒಂದು ಡೌಟ್ ಆಯ್ತು. ಅದು ಈಗ ನನ್ನ ತಂಗಿ ನೋಡಿ ಒಟ್ಟಿಗೆ ತಿನ್ನೋರ್ಬೇಕಾರೆ ಹಂಗೆ ಬದುಕ್ಬಿಡ್ತಾಳ ಗೈಸ್. ನನ್ನ ತಂಗಿ ಹಿಂಗಿರೋ ಕಾರಣನೇ ನಮ್ಮವ್ವ ಗೈಸ್. ಅದನ್ನ ಮಾಡಬೇಡಿ ಇದನ್ನ ಮಾಡಬೇಡಿ ಚೋತಿ ಗೀತಿ ಅಂಕಂದ್ರೆ ನಮ್ಮವ್ವ ಕಾಣ್ಬಾರ್ದಂಗೆ ಮಾಡ್ಕೊ ತಿನ್ನೋದೇ ಬೆಟರು. ಹಂಗೆ ಮಾಡೋದು ಮತ್ತ ನಿನ್ನ ಕಣ್ಣು ಕಾಣ್ಬಾರ್ದಂಗೆ ಮಾಡ್ಕೊ ತಿನ್ಬೇಕು ನಾವೇ. ನಿನ್ನ ಕೈ ಕಾಯ್ಕೊ ಕೊಟ್ಕೊಂಡ್ರೆ ಏನೂ ಇಲ್ಲ, ಒಟ್ಟ ಬತ್ತುತ್ತೆ ಅಷ್ಟೇ. ಏನಾರ ಮಾಡ್ಕೊ ತಿನ್ಬೇಕು ಚೋತಿ ಗೀತಿ ಅಂತಂದು. ಅದಕ್ಕೆ ನೀರಾಕಿ ಉಳ್ಕೊಂಡು ಏನು ಮಾಡ್ತಿದ್ದೆ? ಏನು ನೀರು ಉಯ್ಕೊಂಡು ಏನು ಮಾಡ್ತಿದ್ದೆ? ಇನ್ನು ನೀರು ಉಯ್ಕೊಂಡು ನೀನು ಕಿವಿ ಕೆರ್ಕತ್ತ ಕೂತಿದೆ. ಕಿವಿ 3 ದಿನದಿಂದ ಅದು ಯಾಕೋ ಚೆನ್ನಾಗಿ ಉಜ್ಜಬೇಕು. ಉಜ್ಜಿದ್ರು ಅಷ್ಟೇ ಉದ್ದಿರೋ ಅಷ್ಟೇ ಒಂದೊಂದ್ಸತಿ ಬಂದ್ಬಿಡ್ತಾರೆ. ಅವ ನೀ ಸ್ನಾನ ಮಾಡದೆ ಒಂದೆರಡು ತಪ್ಪಲ ಉಯ್ಕೊಬಿಡೋದು, ನೆಟ್ಟನೆ ತಿಕ್ಕಂಗಿಲ್ಲ ಏನೂ ಇಲ್ಲ, ಎದ್ದು ಬಂದ್ಬಿಡೋದು. ಇನ್ನೇನದ್ದು? ಇನ್ನೇನ ನಿನ್ನಂಗೆ ಅವಳು ಅದೇ ಬುದ್ಧಿ ಕಲ್ತ್ಕೊಂಡವಳೆ ಇವಳುವೆ.
ಅವು ಹೆಣ್ಣು ನೋಡೋ ನಿನ್ನ ಬಟ್ಟೆ ಎಲ್ಲ ಮಡ್ಸಾಗ್ತದೆ ಸೀರೆ ನಿನ್ನ ಸೀರೆ ಮಡ್ಸ್ಗಳಾಗ್ಬಿಟ್ಟು ಕುತ್ಕೊಂಡಿರೋ ಹೊತ್ಕತ್ತ ಬಿಡುವ ಅಲ್ಲಿ ಕೆಲಸ ಮಾಡಿ ಹೆಣ್ಗೂ ಆ ಹೆಣ್ಣು ಅದಕ್ಕೆ ಆ ಹೆಣ್ಗೆ ನೋವು ಬಂದರೆ ಇದು ಮಾಡಲ್ವಾ ಕೈ ನೋವತ್ಕತ್ತ ಬಿಡವ ಅಂತ ಇದೆಲ್ಲ ಕೆಲಸ ಮಾಡ್ತಿದೆ ಹೆಣ್ಗಳು ಹಾಂ ಕೈ ನೋವತ್ಕತ್ತಕಲ್ಲ ಕೈ ನೋವತ್ಕತ್ತ ಅಂದ್ರೆ ಅವ ಹೆಣ್ಣು ಕೈ ನೋವತ್ಕಂದ್ರೆ 5 ನಿಮಿಷ ರೆಸ್ಟ್ ಮಾಡ್ಕತ್ತ ಈಗ ನಮಗೆ ನೋವು ಬತ್ತು ಅಂದ್ಬಿಟ್ಟು ಹಂಗಾರೆ ಕೆಲ್ಸಕ್ಕೆ ಹೋಗಂಗಿಲ್ಲ ನಾವು ಅಲ್ಲಿ ಹಂಗಾಡ್ತ ನೋಡ್ಪಪ್ಪ ಹೆಂಗಾಡ್ತಿದ್ದು ನಿನ್ನ ಕಣ್ಣಿಗೆ ಏನಾರು ಎಕ್ಸ್ಟ್ರಾ ಕಂಡದ ಹೆಂಗವ ಆ ಹೆಣ್ಣು ನೆಮ್ಮದಿಯಾಗಿ ಸೀರೆ ಮಡಿಸ್ತದ ಆ ಹೆಣ್ಗೆ ಹೆಂಗಾಡ್ತದ ನೋಡು ಅಂತಿದೆ ನೀವು ಹುಡ್ದೋಗಿದ್ರು ಆಗೋದಕ್ಕವ ನೆಮ್ಮದಿಗೆ ಏನು ಮಾಡ್ದೆ ಹುಟ್ಟಿ ನೀ ಹೇಳ್ತಿದ್ದಲ್ಲ ನೀನು ಮನ್ಸನಾಗ ಹುಡಕ ಮರ ಕೊಟ್ಟಿದ್ರ ನಾನು ಒಂದು ಮರ ಕೂಡ ಅಂತ ನೀನು ಒಂದು ಮರ ಕೊಟ್ಟಿದ್ರೆ ನೆಳ್ಳಾರ ಆಗೋದಕ್ಕ ಯಾರ್ದು ಸತ್ತಾಗಿ ಬಿಟ್ಟರೆ ಜನಕ್ಕಲ್ಲ ನಾನು ಇಂಥ ಕರ್ಗೇಡಿ ಬಿಡ್ತಾರೆ ಹಾಂ ಸತ್ತಾಗಿಟ್ಟಿದ್ದೀನಿ ಅನ್ಸುತ್ತೆ ಸತ್ತೋಗ್ಬಿಟ್ಟಿದೆ ಏನು ಮಾತಾಡ್ತಿದ್ದೆ ಅನ್ನೋದೇನಾದ್ರು ಪರಿಜ್ಞಾನ ಇದೆಯಾ ಸತ್ತೋಗ್ಬಿಟ್ಟು ಹುಟ್ಟಿದೆಯಾ ಊಟನೇ ಅನ್ಸುತ್ತೆ ಈ ಕರ್ಮ ಒಂದಲ್ಲಿ ಬಸ್ಸಿ ಹೇಳೋದು ಸ್ಪಷ್ಟಾಗಿ ಹೇಳೋ ಏನು ಹೇಳ್ತಿದ್ದೆ ಉಳ್ಬಾರ್ದಾಗಿತ್ತು ಅಂದ್ರೆ ಉಟ್ಬಿಟ್ಟವನಿ ಹುಡ್ಬಾರ್ದಾಗಿತ್ತು ಹುಟ್ಬಿಟ್ಟಿದೆಯಾ ಗೈಸ್ ಇವಾಗ ನಾನು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ ಆದರೆ ಇವರೇ ಆಡ್ತಾವ್ರೆ ಬೆಡ್ಸ್ ಕಟ್ಕೊಂಡು ಒಂದು ಓವರ್ಗೆ ಜಾಸ್ತಿ ರನ್ ಯಾರು ಹೊಡೆದ್ರು ಅಂತ ಇನ್ನೂ ಯಾರು ಹುಡುಗರು ಬಂದೇ ಇಲ್ಲ ಅವ್ರು ಬರೋ ಗಂಟ ಒಂದೊಂದು ಓವರ್ ಆಡಕ್ಕೆ ಬಂದಿಲ್ಲ ಅಂತ ಹೇಳ್ತಾವನೆ ಗೊತ್ತಿಲ್ಲ ಗೈಸ್ ಇವ ಜಿಮ್ಗೆ ಹೋಯ್ತಾ ಇದ್ದಾನಂತೆ ಎಷ್ಟು ದಪ್ಪ ಆಗೋನೆ ನೋಡಿ ಇವ ತಿಂದು 80 ವಿಕೆಟು ಜಿನ್ನಳೆ ಕೈ ಅಂತ ಗೈಸ್ ಇನ್ನೇನು ಆಪ್ರೇಷನ್ ಮಾಡಿಸ್ಬೇಕು ಯಾವತ್ತಿದ್ರು ಜಿನ್ನಳೆ ಕೈ ಬುಟ ಇತ್ತ ಏನು ನಿನ್ನ ಕೈ ನಿಜವಾಗ್ಲೂ ಬುಡ ಇತ್ತ ನಿಂದು ಆ ಸಿಚುವೇಶನ್ ಎಲ್ಲ ತಗೋಲ್ಲ ಬೋಲ್ಡ್ ಕಣಪ್ಪ ಬೋಲ್ಡು ಕಟ್ಕೊಂಡಿದ್ವಿ 50 50 ಫಸ್ಟ್ ಮ್ಯಾಚ್ ನಾ ಸೋತೆ ಸೆಕೆಂಡ್ ಆಲ್ರೆಡಿ ಫಸ್ಟ್ ಮ್ಯಾಚ್ ನಾ ಸೋತೆ ಸೆಕೆಂಡ್ ಮ್ಯಾಚ್ ನಾ ಗೆದ್ದೆ ವಜಾ ಸಮನ ಸಮ 50 ಕೋಟಿ ಲಾಸ್ 50 ಕೋಟಿ ಲಾಸು 50 ಕೋಟಿ ಪ್ರಾಫಿಟ್ ಲಾಸ್ ಆಗೋದು ಇವನು ಎಲ್ಲ ಅವನು ಬಡಿಯಲ್ಲ ಗೈಸ್ ಸಲಿ 500 ಕೋಟಿ ಕಡೆ ಬೆಟ್ಟಿಂಗ್ ಮಾಡ್ತೀವಿ ನನ್ನಂತೂ ಟಾಸ್ ಕಟ್ಬಿಟ್ಟೆ ಕರ್ಕೋಬೇಕು ನೀವು ಟಾಸ್ ಎತ್ಬಿಟ್ಟು ಗೈಸ್ ಇವ್ರು ಎಕ್ಸ್ಟ್ರಾ ಪ್ಲೇಯರ್ ಬೇಕು ಬೇಡ ಅಷ್ಟೇ ಓಪನರ್ ನಾನು ಓಪನರ್ ಗಡ್ರ ಐತೆಕ ಗಡ್ರ ಗೈಸ್ ಇಲ್ಲೊಬ್ಬ ಲಾಗರ್ ನಿಂತ ನೋಡಿ ಗ್ರೀನ್ ಕಲರ್ ಟೀ ಶರ್ಟ್ ಅವ ಲಾಗರ್ ಇವ ಇನ್ಸ್ಟಾಗ್ರಾಮ್ ಲಾಗರ್ ಇವ ಯಾರ್ಲ ಅದು ಅಯ್ಯೋ ನೀ ಐಫೋನ್ ತಗೊಂಡಿದ್ರು ನಿಜಲ್ಲಿ ಪಿಚ್ಚು ಗೊತ್ತಿದ್ಯಾ ಯಾರ್ಲ ಇದು ಕೊಡಿದೆ ಯಾರ್ದು ವಸ್ತುಗಳ ಯಾರ್ದು ಹೇಳು ನಿಂದಾಕ ಚಾನ್ಸ್ ಇಲ್ಲ ಎಲ್ಕದ್ದ ಇವಂದ್ಯಾ ಯಾರ್ದ ಜಿನ್ನಳಿದ ಮಾದುದ ಹೊಸ ಫೋನ್ ತಕೊಂಡ ಇಲ್ಲ ಮಾದು ಯಾರ್ದು ಅದು ಫೋನು ಎಲ್ಲವ ಫೋನು ಗಡ್ರ ತಗೊಂಡಿರೋದು ಗೈಸ್ ಫೀಲ್ಡಿಂಗ್ ಕಾಯ್ತಾ ಇದ್ದೀವಿ ಬಾಲ್ ಹೊಡೆದ್ಬಿಟ್ರು ಬ್ಯಾಟ್ಸ್ಮನ್ನು ಹುಡುಕ್ತಾ ಇದ್ದಾರೆ ಹುಡುಗರು ಮತ್ತು ನನಗೆ ಈ ಬರೀ ಫೀಲ್ಡಿಂಗ್ ಕಾಯೋದಾಯಿತು ಒಂದು ಬ್ಯಾಟು ಸಿಗ್ತಾನೆ ಇಲ್ಲ ಗೈಸ್ ಬ್ಯಾಟಿಂಗೇ ಆಡ್ತಿಲ್ಲ ನಂಗೆ ಬ್ಯಾಟಿಂಗ್ ಆಡೋಕ್ಕೆ ಬಂದು ಬರಲ್ವ ಅಂತ ತಿಳ್ಕೊಳಕ್ಕಾದ್ರು ಬ್ಯಾಟ್ನ ಕೈಗೆ ಸಿಗ್ತಾಯಿಲ್ಲ ಆಡ್ತಾವ್ರೆ ಆಡ್ಬಿಟ್ಟು ಹೋಗೋದಷ್ಟೇ ಬ್ಯಾಟಿಂಗ್ ಅಂತೂ ಸಿಗಲ್ಲ ಇದು ಬ್ಯಾಟಿಂಗ್ ಏನಾರು ಆಡ್ಬೇಕು ಅಂದರೆ ಯಾರಿದ್ದೋ ಟೈಮಲ್ಲಿ ಬಂದು ಆಡ್ಬೇಕು ಒಂದು 4 ಜನ ಹುಡುಗರು ಕಟ್ಕೊಂಡು ಅವಾಗ ಬ್ಯಾಟಿಂಗ್ ಸಿಗುತ್ತೆ ಇವಾಗೆಲ್ಲ ಬಿಡ್ಸ್ ಕಟ್ಬಿಟ್ಟವ್ರೆ ದುಡ್ಡು ಅದರಿಂದ ಇವಾಗ ನಮಗೂ ಭಯ ಬ್ಯಾಟ್ ಹೋಗಿ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡು ಹೊಡಿನಿಲ್ಲ ಅಂದ್ರೆ ಅಲ್ಲಿ ನೋಡಿ ಗೈಸ್ ಸಂಜೋಣ ಯಾವ ಥರ ಗೈಸ್ ನಮ್ಮ ತಾಯಿಯವರು ಪೂಜೆ ಮಾಡ್ತಾವ್ರೆ ಮತ್ತು ನಾನು ಬ್ಯಾಟಿಂಗ್ ಎಲ್ಲ ಬಂದೆ ಕ್ರಿಕೆಟ್ ಆಡ್ಕೊಂಡು ಇವಾಗ ಏನೋ ಚೋತಿ ಮಾಡ್ತಿದ್ದೇವ ಹಾಂ ಚೋತಿ ಏನಾರು ಚೋತಿ ಮಾಡ್ಯವ ನೀನು ಚೋತಿ ಅಂತಂದು ಒಂದು ಏನೋ ಒಳ್ಳೇದೇ ಆಗ್ನಿಲ್ಲ ನೀನು ಪೂಜೆ ಮಾಡಿ ಹಾಂ ಒಳ್ಳೇದಾಗ್ಲಿಲ್ಲ ಇವ್ಗ ಇನ್ನೇನು ಭಾರಿ ಒಳ್ಳೆ ಆಯ್ತಿದ್ದ ನಮ್ಗ ನೀವು ಮಾಡ್ತಿರೋದ್ಗ ಲಕ್ಷ್ಮೀ ಗಣಪತಿ ಸರಸ್ವತಿ ವೀರಭದ್ರೇಶ್ವರ ದೊಡ್ಡಮತಾಯಿ ರಾಜಪ್ಪಾಜಿ ಮಂಡಗಿ ಸಿದ್ದಪ್ಪಾಜಿ ಅವರು ದೇವ್ರ ಮನೆ ನೋಡಿ ನಮ್ದು ಯಾವ ಥರ ಐತೆ ಎಲ್ಲನೂ ಇವರು ಪೂಜೆ ಮಾಡೋದಕ್ಕಿಂತ ಅದನ್ನ ಕ್ಲೀನ್ ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ಬಿಡ್ತಾನೆ ಅನ್ಸುತ್ತೆ ಮೋಸ್ಟ್ಲಿ ಅವನೇನು ಗಲ್ಲು ಕಡ್ಡಿ ಎಸೋ ಬದಲು ನೀಟಾಗಿ ಮಡಿಕೋ ಸಾಕು ಅವಾಗೆ ದೇವರು ಒಳ್ಳೇದು ಮಾಡ್ತಾನೆ ಪ್ಲಸ್ ಅಲ್ಲಿ ನೋಡಿ ಗಣಪತಪ್ಪಂಗೆ ಗರಿಕೆ ಮುಡಿಸ್ತವ್ರೆ ನಮ್ಮ ತಾಯಿಯವರು ಗೈಸ್ ಇವಾಗ ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದೈತೆ ಅಂತ ಹೇಳುವ ಸಮಯ
ಮತ್ತು ಅದನ್ನ ಹೇಳೋಕ್ಕಿಂತ ಮುಂಚೆ ಈ ದುಡ್ಡನ್ನು ತಗೊಳ್ಳೋಕ್ಕೋಸ್ಕರ ಸಿಕ್ಕಾಬಟ್ಟೆ ಕಷ್ಟಪಟ್ಬಿಡಿ ಗೈಸ್. ಮೊದಲು ಇನ್ಸ್ಟಾಗ್ರಾಮ್ ಮಾಡ್ತಿದ್ದೆ ನಾನು. ಮೊದಲು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿದ್ದೆ. ರೀಲ್ಸ್ ಮಾಡಬೇಕಾದ್ರೆ ಇದರಲ್ಲಿ ದುಡ್ಡು ಬರ್ತದೆ, ಒಂದು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರ್ತದೆ ಅನ್ನೋದು ಗೊತ್ತಾದ್ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಿದ್ದು, ಅದು ರೀಲ್ಸ್ ಮಾಡ್ತಿದ್ದೆ. ಆಮೇಲೆ ರೀಲ್ಸು ಓಡಲಿಲ್ಲ ಅಂದ್ಬಿಟ್ಟು ಲಾಗ್ ಮಾಡ್ತಿದ್ದೆ. ಲಾಗ್ ಮಾಡ್ತಿದ್ದಾದ್ಮೇಲೆ ಗೊತ್ತಾಯಿತು ನನಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಡೈರೆಕ್ಟಾಗಿ ದುಡ್ಡು ಬರೋಲ್ಲ, ಅದು ಪ್ರಮೋಷನ್ಗಳು ಬರ್ತದೆ. ಪ್ರಮೋಷನ್ಗಳು ಮಾಡಿದ್ರೆ ಅದರಿಂದ ದುಡ್ಡು ಸಿಗುತ್ತೆ ಅಂತ. ಆಮೇಲೆ ಗೊತ್ತಾಯಿತು ಯೂಟ್ಯೂಬ್ ಮಾಡಿದ್ರೆ ಯೂಟ್ಯೂಬಲ್ಲಿ ಡೈರೆಕ್ಟ್ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು, ಡೈರೆಕ್ಟ್ ದುಡ್ಡು ಬರ್ತದೆ ಅಂತ. ಆಮೇಲೆ ನಾನು ಯೂಟ್ಯೂಬ್ನ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟೇ ಮಾಡ್ತೀನಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನು ಕಾರಣ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಲಾಗ್ ಮಾಡಿ ಅದು ಜಾಸ್ತಿ ಅವರ್ಸ್ ಆಯಿತು ಅಂದ್ಬಿಟ್ಟು, ಹೆವಿ ವೀಡಿಯೋ ಆಯಿತು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಬರೀ 1.5 ನಿಮಿಷ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಗೊತ್ತಿತ್ತು, ಅದು ಎಷ್ಟಾರು ಬಿಡ್ಬೋದು. ಆಮೇಲೆ ಗೊತ್ತಾಯಿತು ಎಷ್ಟು ನಿಮಿಷನಾದ್ರು ಬಿಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ 20 ನಿಮಿಷ ವೀಡಿಯೋನು ಬಿಡ್ಬೋದು ಅನ್ನೋದು ಆಮೇಲೆ ಗೊತ್ತಾಯಿತು. ಆದರೆ ಮೊದಲು ನನಗೆ ಬರೀ 1.5 ನಿಮಿಷ ಮಾತ್ರ ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ಜಾಸ್ತಿ 4 ನಿಮಿಷ 5 ನಿಮಿಷ ವೀಡಿಯೋ ಇತ್ತಲ್ಲ, ಅದನ್ನು ತೆಗೆದು ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಅದು ಯೂಸ್ ಹೋಯ್ತಲ್ಲ. ಆಗ ಆಮೇಲೆ ಏನೋ ಒಂಥರ ನಾನು ಏನೇನೋ ಮೈಂಡಲ್ಲಿ ಏನೇನೋ ಗೊತ್ತು, ಯೂಟ್ಯೂಬು ವೀಡಿಯೋ ಮಾಡಿದ್ರೆ ಓಡ್ತದ ಇದಾಯ್ತದ ಅಂತ. ಈಗಲೂ ಏನು ನನ್ನದು ಅಂತ ಯೂಸ್ ಹೋಗಲ್ಲ. ಆದ್ರೂ ಇರೋದ್ರಲ್ಲಿ ಹೆಂಗೋ ನಾನು ಅಷ್ಟು ವರ್ಷದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ₹1 ದುಡ್ಡು ಅಂತ ನೋಡೇ ಇರಲಿಲ್ಲ. ಇವತ್ತೇ ಬಂದಿರೋದು ಆ ದುಡ್ಡು ಯೂಟ್ಯೂಬಲ್ಲೇ. ಇಷ್ಟು ವರ್ಷ ನಾನು ಕಂಟಿನ್ಯೂಸ್ ಆಗಿ ಯಾವುದನ್ನೂ ವೀಡಿಯೋ ಮಾಡಿಲ್ಲ. ಮಾಡ್ತಿದ್ದೆ ಬಿಟ್ಬಿಡ್ತಿದ್ದೆ. ಇವಾಗಲೂ ಅದೇ ತಪ್ಪು ಮಾಡ್ತೀನಿ, ನಂದು ಅದೇ ತಪ್ಪು. ನಾನು ಕಂಟಿನ್ಯೂಸ್ ಆಗಿ ಯಾವುದನ್ನೂ ಮಾಡ್ತಾಯಿಲ್ಲ. ಮಾಡಬೇಕು, ಒಟ್ಟಿನಲ್ಲಿ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಮಾಡಿದ್ರೇ ಅದು ಸಕ್ಸಸ್ ಸಿಗೋದು ಅನ್ನೋದು ನಂಗೆ ಗೊತ್ತಾಗೈತೆ. ಅದರಿಂದ ಮಾಡಬೇಕು. ಯಾವುದೇ ಆದ್ರೂ ಪ್ರತಿದಿನ ಅದನ್ನು ಮಾಡ್ತಿರ್ಬೇಕು. ಅದನ್ನ ಮಾಡ್ತಾಯಿದ್ರೆ ನಮಗೆ ಸಕ್ಸಸ್ಸನ್ನು ಸಿಕ್ಕೋದು ಅನ್ನೋದು ಕೆಲವ್ರನ್ನ ನೋಡಿ ತಿಳ್ಕೊಂಡಿದ್ದೀನಿ. ಅದನ್ನು ಈಗ ತಿಳ್ಕೊಂಡಿರೋದು. ಹಿಂಗೆಲ್ಲ ಆಗಿ ಎಷ್ಟೋ 3-4 ವರ್ಷದಿಂದ ಮಾಡಿದ್ದೀನಿ ವೀಡಿಯೋನ. ಯಾವಾಗ ಸ್ಟಾರ್ಟ್ ಮಾಡಿದ್ದು ಗೊತ್ತಾ? 2021 ಸ್ಟಾರ್ಟ್ ಮಾಡೋಣ ಇಲ್ಲ, ಈಗೆಷ್ಟು 2026 ಅಂದರೆ 2023 ನಾನು ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ. ಅಂದರೆ 2023 ಸ್ಟಾರ್ಟ್ ಮಾಡಿದ್ರು ನಾನು ವೀಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಮಾಡಿ ಬಿಟ್ಟಿಲ್ಲ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾವುದ್ರಲ್ಲೂ ಕೂಡ. ಮಾಡೋದು ಬಿಡೋದು ಇವಾಗಲೂ ಅದೇ ತಪ್ಪು ಮಾಡ್ತಿದ್ದೀನಿ. ಓಕೆ, ಅದನ್ನು ಸರಿ ಮಾಡ್ಕೋಬೇಕು ಲೈಫಲ್ಲಿ ಮೊದಲು. ಮತ್ತು ಇನ್ನು ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದೈತೆ ಅಂದರೆ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ನಾನು ಅದೇ ನಿಮಗೆ ಗೊತ್ತಲ್ಲ, ಯಾರಾದರೂ ಯಾವುದೇ ಕ್ರಿಯೇಟರ್ ಆದರೂ ಇಷ್ಟೇ ದುಡ್ಡು ಬಂದೈತೆ ಅಂತ ಹೇಳಲ್ಲ. ಯಾವುದಕ್ಕೆ ಹೋಲಿಸ್ತೀನಿ ಅಂದರೆ ನಾನೊಂದು ಚಿನ್ನ ಹೋಲಿಸ್ತೀನಿ. 1 ಗ್ರಾಮ್ ಚಿನ್ನ ತಗೋಬೋದು. ನನಗೆ ಬಂದಿರೋ ದುಡ್ಡಲ್ಲಿ ಅಷ್ಟೇ ಬಂದಿರೋದು ದುಡ್ಡು. ನೀನು ಜಾಸ್ತಿ ದುಡ್ಡು ಏನು ಬಂದಿಲ್ಲ, ಇಷ್ಟು ಬಂದೈತೆ. 1 ಗ್ರಾಮ್ ಚಿನ್ನ ತಗೋಬೋದು ಆರಾಮಾಗಿ ಬಂದಿರೋ ದುಡ್ಡಲ್ಲಿ. ಇಷ್ಟೇ ಗೈಸ್, ಯೂಟ್ಯೂಬ್ ಪೇಮೆಂಟು ನಿಮ್ಮ ಜೊತೆ ಇಷ್ಟು ಹೇಳಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇಜಾರು ಮಾಡ್ಕೋಬೇಡಿ ಡೈಲಿ ವೀಡಿಯೋ ಬಿಡ್ತಿಲ್ಲ ಅಂತ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ ಬಿಡಬೇಕು, ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಹೆಂಗಾಯ್ತದೆ ಅಂತ ಹಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಆಗೋಯ್ತು ಕವ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಕವ. ಎಂಡ್ ಅಂದರೆ ಅರ್ಥ ಗೊತ್ತಿಲ್ವಾ? ಇನ್ನೊಂದು ಸಾರಿ ಪೂಜೆ ಮಾಡೋದು ದೀಪ ಹಚ್ಚು ಅಂತ. ಓಕೆ ಗಾಯ್ಸ್, ಬೈ ಟಾಟಾ, ಗುಡ್ ನೈಟ್ ಗಾಯ್ಸ್.